ಫ್ಯಾಮಿಲಿ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ನಾನೇ ಮಾಡೋಣ. ನನ್ನ ಮೊಬೈಲ್ ಮಾಡಿವೆ, ನಿನ್ನ ಮೊಬೈಲಲ್ಲೇ ಮಾಡ್ತೀವಿ. ಹಾಗಂಡ್ರೆ ಅವ್ನು ಬೈದಂಗಂಡ್ರೆ ನಾನು ಮಿಸಲ್ಸ್ ಸುಮ್ಮನೆ ಅಲ್ಲಿ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಚಾಲೆಂಜ್ ಮಾಡಿದೆ. ಸಾಯಿಬಾಬಾ ದೇವಸ್ಥಾನಕ್ಕೆ ಜಾಕರು यहाँ ಸಿಗುತ್ತೆ 5 किलोमीटर बोलो. 5 किलोमीटर ಗದೆ ಇಲ್ಲ ಗಂಗನಹಳ್ಳಿ ಕ್ಯಾಟಸ್ ಬಗ್ಗೆ ನಮ್ಮದು ಡೈಲಿ ಶನಿವಾರ ಟೈಮಲ್ಲಿ ಕೂತ್ಕೊಳ್ತದೆ. ನಾವು 1:30-2 ಗಂಟೆ ಬರ್ತೀವಿ. ಬಸ್ ಇಲ್ಲಿಗೆ ಬರುತ್ತಾ? ಎಲ್ಲಿ ಸ್ಕೂಲ್ ಅವ್ರದ್ದು? ಎವರಿ ಜಾತ್ರೆ ಥರ ಇರ್ತದೆ. ಒಂದು ಒಳ್ಳೆ ಟೈಮ್ ಪಾಸ್, ರಿಕ್ಷಾ ಫ್ರೀ. ನನ್ನ ಹೆಂಡ್ತಿನ ನಂದು ಒಂದು ವಿಡಿಯೋ ಮಾಡುವಂತೆ ಈ ಲೆಕ್ಕಾಚಾರಕ್ಕೆ ಮಾಡಿದ್ದಾಳೆ ವಿಡಿಯೋನ. ಇನ್ನ ಇಷ್ಟೇನಪ್ಪ ಮೋಸ್ಟ್ಲಿ ಮನೆ ಇಷ್ಟೇನ ಬಂದಾಗಿಂದ ಇದೇದು ಇತ್ತಾಗ ಒಂಚೂರು ನೋಡಾಯ್ತು. ನಾವು ಲಾಸ್ಟ್ ಟೈಮ್ ಬಂದಿದ್ದಕ್ಕೂ ಈ ಸಲ ಬಂದಿದ್ದಕ್ಕೂ ಹೊಸ್ದಾಗಿ ಏನಾದ್ರು ಆ್ಯಡ್ ಮಾಡಿದ್ದಾರೆ ಅಂದರೆ ಅದು ನೀರು ಬೀಳ್ತೈತಲ್ಲ ಅದೊಂದು ಆ್ಯಡ್ ಮಾಡಿದರೆ ಸೆಂಟ್ರಲ್ಲಿ ಇರೋದ್ರಿಂದ ತುಂಬ ಚೆನ್ನಾಗಿದೆ. ಮಕ್ಕಳು ಮಾತ್ರ ಫುಲ್ ಎಂಜಾಯ್, ಖುಷಿಯಾಗಿದೆ ಅವಕ್ಕಲ್ವಾ. ತುಂಬ ಎಂಜಾಯ್ ಮಾಡ್ತಾ ಇದ್ದೋ. ಈ ಕಡೆಗೆ ಫೋಟೋ ಹೊಡಿತೀನಂದ ನಿಂತ್ಕೊಳ್ಳೋ ಸರಿಯಾಗಿ ಕಾಣ್ತಾ ಇಲ್ಲ ಬೆಳಗ್ಗೆ ಕತ್ತಿಗೆ. ಒಂದರಲ್ಲಿ ಫೋಟೋ ಹೊಡೀರಿ, ಒಂದರಲ್ಲಿ ವಿಡಿಯೋ ಮಾಡಿ ಅಂತ ಕೊಟ್ಟಿದ್ದೆ ನೋಡಿ. ನಾನು ಮುಚ್ಚಾಕ್ಬಿಟ್ಟು ನನ್ನ ಹೆಂಡತಿ ಫೋಟೋ ಮಾತ್ರ ಹೊಡೆದಾರೆ. ಮಗಳು ಸ್ಮೈಲ್ ಸ್ಮೈಲ್, ಈ ಕಡೆ ಈ ಕಡೆ ಈ ಕಡೆ ಈ ಕಡೆ. ಅಲ್ಲಿ ಬೇರೆ ಫ್ಯಾಮಿಲಿ ತೆಗಿತಾಯಿತ್ತು. ನನ್ನ ಮಗಳನ್ನ ಕಡೆಗೆ ಕರ್ಕೊಂಬಂದೆ, ಅದಕ್ಕೆ ಮನ್ಸ್ಕೊಂಡ್ಬಿಟ್ರೆ ಅಲ್ಲಿಂದ ಇಲ್ಲಿ ಕರ್ಕೊಂಬಂದಲ್ಲ ಅಂತ ಅಂದ್ಬಿಟ್ಟು. ಏನೇ ಹೇಳಿ ಅದ್ಭುತ ಮಾತ್ರ. ದೇವ್ರು ನೋಡೋಕ್ಕೆ ಫುಲ್ಲು ಫ್ರೀ ಇತ್ತು ಮಾತ್ರ. ಎಷ್ಟೊತ್ತು ಬೇಕಾದ್ರೂ ನಿಂತ್ಕೊಂಡು ನೋಡ್ಬೋದಿತ್ತು. ಅಲ್ಲೆಲ್ಲ ಹೋಗ್ಬಾರ್ದು, ಬರ್ಬೇಕು ಈ ಕಡೆ.
ಮಧು ಬರ್ಮ. ರಾಘವೇಂದ್ರ ಸ್ವಾಮಿ ಮುಗಿಸ್ಕೊಂಡು ಹೊರಟಿದ್ದೆ ಸಾಯಿಬಾಬಾ ಟೆಂಪಲ್ ಹತ್ರ. ಅದು ತುಂಬ ಚೆನ್ನಾಗಿದೆ, ವಾಚ್ ಇಟ್. ಎಷ್ಟು ಅದ್ಭುತವಾಗಿದೆ ಗೊತ್ತಾ ನೋಡೋಕ್ಕೆ, ಮನಸ್ಸಿಗೊಂಥರ ಖುಷಿ ಆಗುತ್ತೆ. ನನ್ನ ಕಡೆ ದೋಹಿದೆ ಐದು ಚುಪ್ ಥೇರೆ ಹೋಗ ಬೇಗ. ನಾನು ವಿಡಿಯೋ ಮಾಡ್ತಿದ್ದೀನಿ. ಆಯ್ತು ಹೋಗಿ. ಬಾ ಅಕ್ಕ. ಅಯ್ಯೋ ನಾನು ಹಂಗೂ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಮಾಡಬೇಡಿ ಅಂತಾರೆ ಅಂದ್ಕೊಂಡೆ. ಸದ್ಯ ವಿಡಿಯೋ ಮಾಡಿದ್ರು ಏನೋ ಯಾರೇನೋ ಮಾತಾಡಲಿಲ್ಲ ಅಲ್ಲಿ. ಬಾಬಾ ಸಾಯಿಬಾಬಾ ಮಾತ್ರ ತುಂಬ ಚೆನ್ನಾಗಿದೆ. ಎಷ್ಟೊತ್ತು ನೋಡಿದರೂ ನೋಡ್ಬೇಕು ಅನ್ಸೋದು. ಏನೇ ಹೇಳಿ ಮಕ್ಕಳ ಖುಷಿ ಮುಂದೆ ಏನಿಲ್ಲ ಅನ್ಸ್ಬಿಡ್ತು. ಅಲ್ಲಿ ಒಂದು ಮಲ ಮತ್ತು ಒಂದೆರಡು ಗಿಳಿ, ಒಂದೆರಡು ಪಕ್ಷಿ ಇದೆ. ಅದು ನೋಡಿ ಎಷ್ಟು ಖುಷಿ ಪಟ್ಟರು ಗೊತ್ತಾ, ತುಂಬ ಖುಷಿ ಆಯಿತು. ಆ ಗಿಳಿ ಪಕ್ಷಿ ಸೌಂಡ್ ಕೇಳಿ ಎಷ್ಟು ದಿನಗಳಾಗಿತ್ತು. ಇಷ್ಟ ಆಗಿದ್ದರೆ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.